ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಸಹ? ಸೊ ಇದು ನಮ್ಮ ದೇವರ ಕೋಣೆ ಆಯ್ತಾ. ಇಲ್ಲಿ ಮೇಲೆ ಎಲ್ಲ ಹಂಚು ತೆಗೆದು ಈಗ ಅಟ್ಟದಿಂದ ಸೂರ್ಯನ ಕಿರಣ ನೇರವಾಗಿ ಬೀಳ್ತು. ನೋಡಿ ಅಂತ ಎಷ್ಟು ಚಂದ ಕಾಣ್ತದೆ ಅಂತ. ನನಗೆ ಹೀಗೆಲ್ಲ ಇದ್ರೆ ತುಂಬ ಖುಷಿ ಆಗೋದು. ಹಳೇ ಕಾಲದ ಮನೆಯ ವೈಬೆಲ್ಲ ಸಿಗ್ತದೆ ನೋಡಿ. ನಮ್ಮ ಹಟ್ಟಿ ಖಾಲಿ ಖಾಲಿ ಉಂಟು. ಯಾಕಂತ ಹೇಳಿದರೆ ನಮ್ಮ ಚಂಪಿ ಮತ್ತು ಚಂಪಿಯ ತಾಯಿಯನ್ನು ಅಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಚಂಪಿಯ ತಾಯಿ. ಓ ಮಾರೈತಿ. ನೋಡಿ ಒಂದ್ಸಲ ಅಷ್ಟೇ ಕಿವಿಗೆ ಗಾಳಿ ಹೋಗಿ ಎಂತ ಮಾಡೋದು ಗೊತ್ತಾಗ್ತದೆ. ಚಂಪಿ ಮತ್ತೆ ಮಂಗಳೆಯ ಹತ್ತಿರ ನಾನು ನಿಂತುಕೊಂಡಿರುವಾಗ ದೊಡ್ಡಕ್ಕೆ ಶಬ್ದ ಮಾಡಿಕೊಂಡಿಲ್ವಾ, ಜೇನು ನೊಣಗಳು ಎಲ್ಲಿ ಬಂದಿದೆ ನೋಡಿ ಅಂತೆ ನಮ್ಮ ಮನೆಯ ಹತ್ತಿರವೇ ಹಾರಾಡಿಕೊಂಡು ಉಂಟಾಯ್ತಾ. ನಾನು ಇಲ್ಲಿ ದನಗಳನ್ನು ಕಟ್ಟಿದಲ್ಲಿ ನೋಡಿ, ಇಲ್ಲಿ ದನ ಮತ್ತೆ ಕರು ಉಂಟಲ್ಲ, ಇದೇ ಜಾಗದಲ್ಲಿ ನಿಂತುಕೊಂಡಿರುವಾಗ ನನಗೆ ಅಲ್ಲಿಯ ವಿರುದ್ಧ ದಿಕ್ಕಿನಿಂದ ಜೋರಾಗಿ ಜೇನು ನೊಣಗಳು ಹಾರಾಡುದು ಕೇಳ್ತಾ ಇತ್ತು. ನಿಮಗೆ ಕೂಡ ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ಹುತ್ತ ಉಂಟು, ಅಲ್ಲಿ ಹೋಗಿ ಕೂತ್ಕೊಳ್ತಾ ಉಂಟೆಲ್ಲ. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೇನೆ. ಆ ಜಾಗದಲ್ಲಿ ಒಂದು ಹುತ್ತ ಉಂಟಾಯ್ತಾ, ಹಳೆ ಹುತ್ತ. ಅಲ್ಲಿ ಹೋಗಿ ಒಕ್ಕಲು ಕೂತ್ಕೊಳ್ತಾ ಉಂಟು ಜೇನು ಹುಳಗಳು. ಎಷ್ಟು ಉಂಟಂತ ಹೇಳಿದ್ರೆ ನನ್ನ ಸುತ್ತಮುತ್ತ ತುಂಬ ಉಂಟು. ನಿಮಗೆ ಶಬ್ದ ಕೇಳ್ತಾ ಇರ್ಬೋದು, ಕೇಳಿ ಒಂದ್ಸಲ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಉಂಟು ನೋಡಿ. ನಿಮಗೆ ಕಾಣ್ತಾ ಉಂಟಾ ಗೊತ್ತಿಲ್ಲ ನನಗೆ. ನನ್ನ ಮುಖದ ಹತ್ರ ಎಲ್ಲ ಹಾರುದು ಕಾಣ್ತಾ ಉಂಟು. ಜೇನು ಹುಳಗಳು ಒಕ್ಕಲು ಕೂತ್ಕೊಳ್ಳುದು ಅಂತ ನಾವು ಹೇಳುದಾಯ್ತಾ ನಮ್ಮ ಭಾಷೆಯಲ್ಲಿ. ಈ ಪ್ರಕ್ರಿಯೆ ಎಂತ ಅಂತ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಜೇನು ನೊಣಗಳ ಕುಟುಂಬಗಳು ದೊಡ್ಡದಾಗ್ತಾ ಹೋದಾಗೆ ಉಂಟಲ್ವಾ, ಅಲ್ಲಿ ಮತ್ತೊಂದು ರಾಣಿಯ ಉತ್ಪತ್ತಿ ಆಗ್ತದೆ. ಆಗ ಆ ರಾಣಿ ಉಂಟಲ್ವಾ ತನ್ನ ಕುಟುಂಬವನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಹೋಗಿ ಕೂತ್ಕೊಳ್ಳುವಂಥದ್ದು. ಈ ರೀತಿ ಜಾಗವನ್ನು ಅರಸಿಕೊಂಡು ಬಂದು ಮರದ ಪೊಟರೆಗಳಲ್ಲೋ ಈ ರೀತಿ ಹಳೆಯ ಹುತ್ತಗಳಲ್ಲೋ ಎಲ್ಲ ಬಂದು ಕೂತ್ಕೊಳ್ಳೋದಕ್ಕೆ ನಾವು ಒಕ್ಕಲು ಕೂತ್ಕೊಳ್ಳುದು ಅಂತ ಹೇಳುದಾಯ್ತಾ. ನೋಡಿ, ಇನ್ನು ನಮ್ಮ ಮನೆಯ ಹಂಚಿನ ರಿಪೇರಿ ಕೆಲಸ ಇಲ್ಲಿ ತನಕ ಮುಟ್ಟಿತ್ತು ಅಂತ ಹೇಳಿದರೆ ಹಂಚನ್ನು ಮತ್ತೆ ಇಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಎದುರಿನ ಭಾಗದಲ್ಲಿ ಶೀಟ್ ಕೂಡ ಹಾಕಿ ಆಯಿತು. ಹಂಚು ತೆಗೆದಿದ್ದನ್ನು ಈಗ ಮತ್ತೆ ಇಡ್ತಾ ಇದ್ದಾರೆ. ರೀಪೆಲ್ಲ ಹೊಸತ್ತು ಹಾಕಿದ್ದು ನಿಮಗೆ ಕಾಣ್ತಾ ಇರಬಹುದು. ಎಂತ ಗೊತ್ತುಂಟಾ, ಅಲ್ಲಿ ಮೇಲೆ ಇವರ ಮನೆ ಉಂಟಲ್ವ, ಯಾರ್ದು, ಮಲ್ಲಿ ಅವ್ರದ್ದು. ಅವರ ಮನೆ ಹತ್ತಿರ ಒಂದು ದೊಡ್ಡ ನಾಗರ ಹಾವಿತ್ತಂತೆ. ಅವಳ ತಂದೆ ಈಗ ನಮ್ಮ ಮನೆಯ ಹಂಚಿನ ರಿಪೇರಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅವರೀಗ ಮನೆಗೆ ಹೋಗಿ ಒಂದ್ಸಲ ಬರುವಾಗ ತುಂಬ ದೊಡ್ಡದಿತ್ತಂತೆ. ಹಾಗೆ ಈಗ ಬಂತ ಅಂತ ನೋಡಲಿಕ್ಕೆ ಬಂದದ್ದು ನಾವು. ಇಲ್ಲಿ ಎಂತ ಕೂಡ ಇಲ್ಲ ನೋಡಿ. ಇವರ ನಾಯಿಗಳು ಆರಾಮದಲ್ಲಿದ್ದಾರೆ. ಈ ನಾಯಿಗಳು ಬೊಗಳದೆ ಬಿಡ್ಬೋದಾ ಇಲ್ಲಿ ಹಾವಿದ್ರೆ ಅಲ್ವಾ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ಅದು ಆಗಲೇ ಹೋಗಿರ್ಬೋದು. ಅದೇ ಈಗ ಮತ್ತೆ ಸ್ವಲ್ಪ ಬೊಗಳಿದ ಹಾಗೆ ಆಯ್ತು ಇವರ ಮನೆ ಹತ್ರ. ಹಾಗೆ ನಾವು ಬಂದದ್ದು, ಬಂದೆಲ್ಲಿ ಆದರೂ ಸೇರಿಕೊಳ್ಳೋದು ಬೇಡಲ್ವಾ ಅಂತ. ಈಗ ಮತ್ತೆ ಮರಳಿ ನಮ್ಮ ಮನೆ ಕಡೆಗೆ ವಿದ್ದ ಹೇಮ. ನೋಡಿ ಅಂತೆ ನಾವು ಹೋಗುವಾಗ ಓಡಿಕೊಂಡು ಬಂತು. ನೋಡಿ ಅಂತೆ ನಾವು ಮನೆಗೆ ಹೋಗಿ ಸ್ವಲ್ಪ ಹೊತ್ತಾದ ನಂತರ ಅಪ್ಪನಿಗೆ ನಾಯಿ ಬೊಗಳದು ಕೇಳಿತು ಅಂತ ಬರುವಾಗ ಇಲ್ಲಿಂದ ಇಳಿದುಕೊಂಡು ಹೋಗ್ತಾ ಉಂಟಂತೆ ಹಾವು. ಅಪ್ಪ ಸ್ವತಃ ಕಣ್ಣಾರೆ ನೋಡಿ ನನ್ನನ್ನು ಕರೆದ್ರು. ನಾನು ಹೋಗುವಾಗ ಇಲ್ಲಿ ಅದು ಹೋದಂತಹ ಅಚ್ಚು ಮಾತ್ರ ಇತ್ತಾಯ್ತಾ. ಇದೊಂದು ಬೇರೆ ಹಾವು ಅಂತೆ, ಹಳದಿ ಬಣ್ಣಾಗಿ ತುಂಬ ಉದ್ದ ಹಾವು. ಹಾಗೆ
ನೋಡಬೇಕು ಅಂತ ಬಂದೆ. ಬರುವಾಗ ಹೋಗಿ ಆಗಿದೆ. ಅದಕ್ಕೆ ಯಾವತ್ತು ಇದೇ ದಾರಿಯಲ್ಲಿ ಸಂಚಾರ ಮಾಡ್ತದೆ ಬಹುಶಃ. ಇಲ್ಲಿ ಆದರೆ ಅದರ ವಾಸ ಇರಬಹುದು, ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ದಪ್ಪ ಉಂಟಂತ. ಹೀಗೆ ಹೋದದ್ದು, ಇಲ್ಲಿಂದ ಹೀಗೆ ಹೋಗಿ ಈ ನಾಯಿಗಳು ಬೊಗಳುವಾಗ ಗೊತ್ತಾಗ್ತದೆ ನಮಗೆ ಹಾವು ಬಂದಿದೆ ಅಂತ. ಇವುಗಳು ನಮಗೆ ಸಿಗ್ನಲ್ ಕೊಡೋದು. ಈಗ ಎಲ್ಲಿ ಉಂಟು ತೋರಿಸಂತೆ, ನನಗೆ ನೋಡ್ಬೇಕು, ಅದನ್ನು ತೋರಿಸು. ನೋಡಿ, ಇವತ್ತು ಸಂಜೆಗೆ ಇಲ್ಲಿ ಎದುರಿನ ಭಾಗದಲ್ಲಿ ಹಂಚು ಎಲ್ಲ ಇಟ್ಟಾಯಿತು. ಇಲ್ಲಿಂದ ಆ ಕಡೆ ಇರುವಲ್ಲಿ ಉಂಟಲ್ಲ, ಅಲ್ಲಿ ಹಂಚೆಲ್ಲ ತೆಗ್ದಿದ್ದಾರೆ. ಇನ್ನು ಅಲ್ಲಿ ರಿಪೇರಿ ಮಾಡಿ ಮತ್ತೆ ಈ ಸೈಡ್ ರಿಪೇರಿ ಮಾಡಿದ್ರೆ ಆಯ್ತು. ಹಿಂದಿನ ಬದಿ ಚಂದ ಉಂಟೆಂತ, ರಿಪೇರಿ ಮಾಡುವ ಅಗತ್ಯ ಇಲ್ಲ. ನೋಡಿ ಎಷ್ಟು ಚಂದ ಆಯ್ತು ಅಂತ. ಇಲ್ಲದಿದ್ರೆ ಇಲ್ಲಿ ಸ್ವಲ್ಪ ಹೀಗೆ ಬೆಂಡಾದಾಗೆಲ್ಲ ಇತ್ತು ನಮ್ಮ ಮನೆಯ ಹಂಚು. ತುಂಬಾ ವರ್ಷ ಆಗಿತ್ತಲ್ಲ ರಿಪೇರಿ ಮಾಡದೆ. ಮತ್ತೆ ಒಳಗೆ ಎಲ್ಲ ಹಾಗೆ ಉಂಟಾಯ್ತಾ. ಇಲ್ಲಿ ಕಸ ಎಲ್ಲ ನೋಡಿದ್ರೆ ಮಂಡೆ ಬಿಸಿ ಆಗ್ತದೆ ನೋಡಿ ಅಂತೆ. ಅಲ್ಲೆಲ್ಲ ಹಾಗೆ ಉಂಟು. ಅದನ್ನೆಲ್ಲ ಇನ್ನು ಚಂದ ಕ್ಲೀನ್ ಮಾಡಿ, ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಪಾಟ್ ಎಲ್ಲ ಇತ್ತಾಯ್ತಾ. ಇಲ್ಲಿ ಹ್ಯಾಂಗಿಂಗ್ ಪಾಟ್, ಮತ್ತೆ ಇಲ್ಲಿ ಒಂದಷ್ಟು ಪಾಟ್ಗಳು, ಇಲ್ಲಿ ಹ್ಯಾಂಗಿಂಗ್ ಪಾಟ್ ಇತ್ತು. ಅದನ್ನೆಲ್ಲ ಸರಿ ಇಡಬೇಕು. ಮತ್ತೆ ಅಲ್ಲಿ ತುದಿಯಲ್ಲಿ ನಿಮಗೆ ಕಾಣ್ಬೋದು ಮನಿ ಪ್ಲಾಂಟ್. ಅದಲ್ಲಿಂದ ಹೀಗೆ ಮೇಲೆ ಬಂದು ಇಲ್ಲೆಲ್ಲ ಬೆಳೆದು ಇಲ್ಲಿಂದ ಹೀಗೆ ಬಂದು ಇಡೀ ಬಂದಿತ್ತು. ಆದ್ರೆ ಅದೆಲ್ಲ ಸತ್ತು ಹೋಗಿದೆ ಆಯ್ತಾ. ಅಂದ್ರೆ ತೆಗಿಬೇಕಾದ ಅವಶ್ಯಕತೆ ಬಂದಿತ್ತು ನೋಡಿ ಅಂತೆ. ಮೊನ್ನೆ ಬೀಜ ಹಾಕಿದ್ರಲ್ಲಿ ಬ್ರೊಕೋಲಿ ಮಾತ್ರ ಬಂದದ್ದಾಯ್ತಾ ಚಂದಕ್ಕೆ, ಮತ್ತೆ ಯಾವುದು ಕೂಡ ಬರಲಿಲ್ಲ. ಇಲ್ಲಿ ಕೆಲವೆಲ್ಲ ಉಂಟು ಹುಟ್ಟಿಕೊಂಡು, ಆದ್ರೆ ನಿಜವಾಗ್ಲೂ ಅದು ಹೂವಿನ ಗಿಡವೇ ಅಥವಾ ಕಳೆ ಯಾವುದಾದ್ರೂ ಕಳ್ಳೆ ಗಿಡವಾ ಅಥವಾ ಬೇರೆ ಬೀಜದಿಂದ ಹುಟ್ಟಿಕೊಂಡ ಗಿಡವಾ ಅಂತ ಗೊತ್ತಿಲ್ಲ. ಇದರಲ್ಲಿ ಕ್ಯಾರೆಟ್ ಹಾಕಿತ್ತು, ಅದು ಹುಟ್ಲೇ ಇಲ್ಲ. ಮತ್ತೆ ಇಲ್ಲಿ ಕಾಣ್ತಾ ಇರುವಂತದ್ದು ಮೊನ್ನೆ ನಾವು ಹಳದಿ ಕಲ್ಲಂಗಡಿ ತಿಂದಿದ್ದೇವಲ್ಲ, ಅದರ ಬೀಜ ಆಯ್ತಾ. ಇಲ್ಲಿ ಇಷ್ಟು ಮಾತ್ರ, ಇದು ಮಾತ್ರ ಚಂದ ಬಂದದ್ದು, ಬೇರೆ ಯಾವ್ದು ಕೂಡ ಬರ್ಲಿಲ್ಲ. ಆದ್ರೆ ನೋಡ್ಬೇಕು, ಬೇರೆ ಇನ್ನು ಯಾವ್ದಾದ್ರು ಬಂದ್ರೆ ನಾನು ತೋರಿಸ್ತೇನೆ. ಈ ಭಾಗದಲ್ಲಿ ರಿಪೇರಿ ಆದದ್ದಾಯ್ತಾ. ಹಾಗೆ ಈ ಭಾಗ ಸ್ವಲ್ಪ ರಿಪೇರಿ ಮಾಡ್ಲಿಕ್ಕೆ ಉಂಟು. ಇಲ್ಲಿ ಎಲ್ಲ ಸ್ವಲ್ಪ ಚಂಪಿಗೆ ನಾನು ಮಾತಾಡುವಾಗ ಕೂಡ ಮಾತಾಡ್ಬೇಕಂತ ಆಗ್ತದಂತ. ಇವತ್ತು ಹೊರಗೆ ಕಟ್ಟಿದಲ್ಲ ದನ ಮತ್ತೆ ಕರುವನ್ನು, ಹಾಗೆ ಎಲ್ಲ ಬೆಳಗ್ಗಿನಿಂದ ಇದೇ ರೀತಿ ಕೂಗ್ತಾ ಉಂಟು. ನಾನು ಹೀಗೆ ಇಲ್ಲಿ ಸ್ವಲ್ಪ ಮೇಲೆ ಬರುವಾಗ ನನಗೆ ತರಗೆಲೆ ಶಬ್ದ ಆಯ್ತಾ. ನೋಡಿದ್ರೆ ಅದು ಹಾವುರಾಣಿ ಅಥವಾ ಅರಣೆ ಅಂತ ಹೇಳ್ತೇವಲ್ಲ ಅದು. ಈ ಗಿಡದಲ್ಲಿ ಉಂಟಲ್ಲ, ಈ ವರ್ಷ ನಮಗೆ ತುಂಬಾ ಪೇರಳೆ ಸಿಕ್ಕಿದೆ, ದೊಡ್ಡ ದೊಡ್ಡ ಪೇರಳೆ. ಇದು ನನ್ನ ಅಕ್ಕ ನೆಟ್ಟದ್ದಾಯ್ತಾ. ಇಲ್ಲೇ ಒಂದು ಕೆಳಗೆ ಮನೆಯಲ್ಲಿ ಆಗ್ತಾ ಇತ್ತು, ಹಾಗೆ ಅಲ್ಲಿಂದ ತಂದು ನೆಟ್ಟದ್ದು. ಅದು ಸ್ವಲ್ಪ ಪುಟ್ಟ ಪುಟ್ಟ ಇತ್ತು, ಇಷ್ಟು ದೊಡ್ಡ ಆಗ್ತಾ ಇರ್ಲಿಲ್ಲ. ಇಲ್ಲಿ ತಂದು ನೆಟ್ಟ ಮತ್ತೆ ನೋಡಿ ಅಂತೆ. ಈ ವರ್ಷ ಅಂತೂ ತುಂಬಾ ಸಿಕ್ಕಿದೆ ನಮ್ಗೆ, ಒಳ್ಳೆ ಹಣ್ಣು ಕೂಡ. ನಮ್ಮಲ್ಲಿ ಎಲ್ಲರಿಗೂ ಕೂಡ ಪೇರಳೆ ಇಷ್ಟವೇ, ಹಾಗಾಗಿ ನಮಗೆ ಖುಷಿ ಆಯ್ತು ಈ ವರ್ಷ ತುಂಬ ಸಿಕ್ಕಿತು ಅಂತ. ಮುಗಿತಾ ಬಂತು. ಹಕ್ಕಿಗಳಿಗೂ ಸಿಕ್ಕಿದೆ, ಮಂಗಗಳಿಗೂ ಸಿಕ್ಕಿದೆ, ಬಾವಲಿಗಳಿಗೂ ಸಿಕ್ಕಿದೆ, ಜೊತೆಗೆ ನಮಗೆ ಕೂಡ ಸಿಕ್ಕಿದೆ. ಹಾಗೆ ನಮ್ಮ ಮನೆಗೆ ಹಂಚಿನ ರಿಪೇರಿ ಮಾಡುವ ಕೆಲಸದವರಿಗೂ ಕೂಡ ಸಿಕ್ಕಿದೆ. ಹೀಗೆ ನೋಡುವಾಗ ಉಂಟಲ್ಲ, ಮರದ ತುದಿಯಲ್ಲಿ 2 ಪೇರಳೆ ಬೆಳೆದದ್ದು ಕಂಡಿತ್ತು. ಹಾಗೆ ಅದನ್ನೀಗ ಅಪ್ಪ ಕೊಕ್ಕೆಯಲ್ಲಿ ಕೊಯ್ತಾ ಇದ್ದಾರೆ. ಅಷ್ಟು ಚಂದ ಬೆಳಿಲಿಲ್ವಾ ಅಂತ. ಇದಿಲ್ವಾ ನೀಲಗಿರಿ ಮರದ ಹುಡಿ ಆಯ್ತಾ. ನಮ್ಮ ಮನೆಯ ಹಂಚಿನ ರಿಪೇರಿ ಕೆಲಸ ಆಗುವಾಗ ಸಿಕ್ಕಿದಂತಹ ಹುಡಿ, ಅದನ್ನು ಅಪ್ಪ ಒಲೆಗೆ ಹಾಕ್ತಾ ಇದ್ದಾರೆ. ಅದು ಹಾಕುವಾಗ ಇಲ್ವಾ ಯಾವ ರೀತಿ ಬೆಂಕಿ ಉಗುಳ್ತದೆ ನೋಡಿ, ನಾನು ನಿಮ್ಗೆ ತೋರಿಸ್ತೇನೆ ಆಯ್ತಾ. ಅಪ್ಪ ಪ್ರತಿದಿನದ ಹಾಗೆ ಹಂಡೆ ನೀರಿಗೆ ಬೆಂಕಿ ಹಾಕುವಾಗ ಇವತ್ತು ಈ ನೀಲಗಿರಿ ಮರದ ಹುಡಿಯನ್ನು ಕೂಡ ಹಾಕಿದ್ರಂತೆ. ಆಗ ಯಾವ ರೀತಿ ಜ್ವಾಲೆ ಹೇಳ್ತಾ ಉಂಟು ನೋಡು ಅಂತ ಕರೆದ್ರು ನನ್ನನ್ನು. ಹಾಗೆ ನಾನು ವಿಡಿಯೋ ಮಾಡಿದಾಯ್ತು. ನನಗೆ ಕೂಡ ನೋಡುವಾಗ ತುಂಬ ಖುಷಿ ಆಯ್ತು, ಎಷ್ಟು ಚಂದ ಬರ್ತದೆ ನೋಡಿ ಅಂತೆ ಬೆಂಕಿಯ ಜ್ವಾಲೆ. ಈಗ ಸಂಜೆ ಆಯಿತು, ನನ್ನ ಲಾಗೌಟ್ ಎಲ್ಲ ಆಯಿತು. ಹಾಗೆ ಈಗ ಮಲ್ಲಿ ಕೂಡ ಬಂದಿದ್ದಾಳೆ, ಮನೆ ಹತ್ರ ಇದ್ದಾಳೆ ಇಲ್ಲಿ. ನಾವು ಸುಮ್ಮನೆ ಒಂದು ವಾಕಿಂಗ್ ಹೋಗುವ ಅಂತ ಹೊರಟದ್ದಾಯ್ತಾ. ಇಲ್ಲಿ ನೋಡಿ, ನಾಗರ ಹಾವುಗಳನ್ನು ಬೇಟೆಯಾಡುವ ನಾಯಿಗಳು ಕೂಡ ನಮಗೆ ರಕ್ಷಣೆ ಕೊಡಲಿಕ್ಕೆ ಬರ್ತಾ ಉಂಟು. ನಮ್ಮನ್ನು ಬಿಟ್ಟು ಕೊಡೋದಿಲ್ಲ ಆಯಿತಾ ಈ ಮಲ್ಲಿಯ ನಾಯಿಗಳು. ಎಲ್ಲಿಗೆ ಹೋದರೂ ಕೂಡ ಅಷ್ಟೇ ಜೊತೆಯಲ್ಲೇ ಬರೋದು. ಹಾಗಂತ ಹೇಳಿ ನಾನು ಒಬ್ಬಳೇ ಹೋದರೆ ಬೊಗಳ್ತದೆ ಅದು. ಅಂದರೆ ಅದರ ಹತ್ತಿರ ತಲುಪುವಾಗ ಮತ್ತೆ ಬೊಗಳದು ನಿಲ್ಲಿಸ್ತದೆ, ದೂರದಿಂದ ಬರುವಾಗ ಅದಕ್ಕೆ ಗುರ್ತ ಸಿಗೋದಿಲ್ವಾ ಅಂತ ಗೊತ್ತಿಲ್ಲ. ಒಂದು ನಾಯಿ ಹಿಂದೆ ಉಂಟು, ಮತ್ತೊಂದು ನಾಯಿ ಮುಂದೆ ಉಂಟು, ಇನ್ನೊಂದು ಉಂಟು, ಅದು ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಲ್ವಾ. ಹೌದು, ಅದಕ್ಕೆ ಗೊತ್ತಾಗಲಿಲ್ಲ ಕಾಣ್ತದೆ. ಆಗ ಹಾವು ಬಂದದ್ದು ಅಲ್ಲಿಂದ ಮತ್ತೆ ಇದೇ ಜಾಗದಲ್ಲಿ ಎಲ್ಲಿಯೋ ಹೋಗಿದೆ ನೋಡಿ.
ದೊಡ್ಡ ಬಲ್ಲೆ, ದೊಡ್ಡ ಕಾಡಿನ ಹಾಗೆ ಉಂಟು ನಮ್ಮ ಮಾರ್ಗದ ಹತ್ತಿರದ ಜಾಗ. ಹೊಸ ನಾಯಿ ಬೊಗಳ್ತಾ ಉಂಟು ಯಾವುದು. ಹಾಗೆ ಇಲ್ಲೆಲ್ಲ ಈಗ ಹಾವುಗಳ ಸಂಚಾರ ಆಗೋ ಸಮಯ ಇಲ್ವಾ. ನಮಗೆ ಇಲ್ವಾ, ಎಷ್ಟು ಸಲ ನೋಡಿದ್ರು ಕೂಡ ಹಾವನ್ನು ನೋಡ್ಲಿಕ್ಕೆ ಒಂಥರ ಕುತೂಹಲ. ಯಾಕಂತ ಹೇಳಿದರೆ ಅಲ್ಲಿ ಒಂದು ನಾಯಿ ಇತ್ತಾಯ್ತಾ, ಒಂದು ಬಿಳಿ ಬಿಳಿ ಟೈಪ್ ಇದ್ದು ನಮ್ಮನ್ನೇ ನೋಡ್ತಾ ಉಂಟು ನಿಂತುಕೊಂಡು, ಎಂತ ಅಂತ ಅಲ್ಲೇ ಸ್ಟಾರ್ಟ್ ಆದದ್ದು. ನಮ್ಮ ತುಳುನಾಡಿನಲ್ಲಿ ನಾಗಾರಾಧನೆಗೆಲ್ಲ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ. ನಮಗೆ ನಾಗರ ಹಾವನ್ನೆಲ್ಲ ನೋಡಲಿಕ್ಕೆ ತುಂಬ ಕುತೂಹಲ ಕೂಡ. ನಾವೇ ಅವತ್ತಿಲ್ಲಿಂದ ಹೋಗಿ ನೋಡಿ, ನಾಯಿಗ ಬೊಗಳಿದ್ದು ಯಾರಿಗೆ ಗೊತ್ತುಂಟಾ? ಅವರ ಮನೆ ಯಜಮಾನ, ಅಂದರೆ ಇವಳ ತಂದೆಗೆ. ಅಲ್ಲಿ ರಿಕ್ಷಾದಲ್ಲಿ ಬಂದರು ಅವರು, ಆಯಿತಾ. ಅವಸ್ಥೆ ನಾಯಿಗಳದ್ದು. ಮತ್ತು ನನಗೆ ಬೊಗಳೋದ್ರಲ್ಲಿ ಎಂಥ ತಪ್ಪು ಉಂಟಲ್ವಾ. ಇದೀಗ ಇನ್ನೊಂದು ದಾರಿ ಆಯಿತು. ಅಲ್ಲಿಂದ ಕೆಳಗೆ ಹೋದರೆ ಪೇಟೆಗೆಲ್ಲ ಹೋಗೋ ದಾರಿ, ಅಲ್ಲಿ ಮೇಲೆ ಹೋದರೆ ನಮ್ಮ ಮನೆಗೆ ಹೋಗುವ ದಾರಿ. ಈ ದಾರಿಯಲ್ಲಿ ಬಂದರೆ ಅಲ್ಲಿ 2-3 ಮನೆ ಉಂಟು, ಅಲ್ಲಿಗೆ ಹೋಗುವ ದಾರಿ. ಜೊತೆಗೆ ನಮ್ಮ ತೋಟಕ್ಕೆ ಕೂಡ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ. ಹಾಗೆ ಮಾಣಿಕ್ಯ ಹಣ್ಣು ನೋಡಂತೆ ಇಲ್ಲಿ, ಈಗ ಇಲ್ಲಿ. ಹಾಗೆ ಈ ದಾರಿಯಲ್ಲಿ ಬರದೆ ತುಂಬ ಸಮಯ ಆಯಿತು. ನಮಗೆ ಅಗತ್ಯ ಇಲ್ಲ ಇಲ್ಲಿ ಬರಲಿಕ್ಕೆ. ಆದರೆ ಇಲ್ಲಿಂದಾಗಿ ಬಂದು ಮತ್ತೆ ಇಲ್ಲಿ ಒಂದು ಹಾಳು ಬಿದ್ದ ಗದ್ದೆ ಉಂಟು, ಆ ಗದ್ದೆಯಲ್ಲಿ ಹೋಗಿ ನಮ್ಮ ಮನೆಗೆ ಹೋಗುವಂಥದ್ದು. ಸುತ್ತ ಎಲ್ಲ ಹಾಕಿ ಹೋಗಲಿಕ್ಕೆ ಹೀಗೆ ಇಂಥವಳೆಲ್ಲ ಮಲ್ಲಿ ಮತ್ತು ಇವಳ ತಂಗಿ ಮತ್ತು ಇನ್ನಿಬ್ಬರು ಇವಳ ತಂಗಿಯರಿದ್ದಾರೆ, ಮತ್ತು ನನ್ನ ಅಕ್ಕ. ನಾವೆಲ್ಲ ಸಣ್ಣದಿರುವಾಗ ತುಂಬ ಇಲ್ಲಿ ಓಡಾಡ್ತಾ ಇದ್ದೆವು. ಹಾಗೆ ಅದೆಲ್ಲ ನೆನಪಾಗ್ತಾ ಉಂಟು. ಮತ್ತು ಇಲ್ಲಿ ಎಂತ ಗೊತ್ತುಂಟ, ಜಾಸ್ತಿ ಬೊಬ್ಬೆ ಹಾಕಿಕೊಂಡು ಮಾತಾಡಿಕೊಂಡೆಲ್ಲ ಹೋಗ್ಲಿಕ್ಕೂ ಕೂಡ ಸರಿಯಾಗೋದಿಲ್ಲ. ಮನೆಯೆಲ್ಲ ಉಂಟಲ್ಲ, ನಾನು ಮೊನ್ನೆ ಹೇಳಿದೆ ಎಲ್ಲ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡಿ ಬೈಯುವವರೆಲ್ಲ ಇದ್ದಾರೆ ಅಂತ. ಹಾಗೆ ಒಂಥರ ಸರಿಯಾಗೋದಿಲ್ಲ. ಆದ ಕಾರಣ ಈ ಜಾಗದಲ್ಲಿ ನಾವು ಅಷ್ಟು ಓಡಾಡೋದಿಲ್ಲ. ಮತ್ತು ಇದು ನೋಡಿ, ನಮ್ಮ ತೋಟಕ್ಕೆ ಹೋಗುವ ದಾರಿ. ಇದು ನಮ್ಮ ಜಾಗ ಅಲ್ಲ, ಇದು ಕೂಡ ನಮ್ಮ ಜಾಗ ಅಲ್ಲ, ಇದು ನಮ್ಮ ಜಾಗ. ಈ ಜಾಗದಿಂದ ಮೇಲೆ ನಮ್ಮ ಮನೆ ಇರೋದು, ಅದರಿಂದ ಕೆಳಗೆ ಬೇರೆಯವರ ಜಾಗ ದಾಟಿ ಈ ಮಾರ್ಗದಿಂದ ಬಂದು ಇಲ್ಲಿಂದ ಬಂದು ನಮ್ಮ ತೋಟಕ್ಕೆ ಹೋಗುವಂಥದ್ದು. ಇಲ್ಲಿ ದಾರಿ ಇರುವಂಥದ್ದು, ಇಲ್ಲಿಂದ ಹೋಗುವ ಬನ್ನಿ. ಈಗ ನಾವು ತಲುಪಿರುವಂಥದ್ದು ಮಾಣಿಕ್ಯ ಹಣ್ಣಿನ ಗದ್ದೆಗೆ. ಇಲ್ಲಿರೋದೆಲ್ಲ ಮಾಣಿಕ್ಯ ಹಣ್ಣಿನ ಗಿಡಗಳೇ. ಈ ಗದ್ದೆಯಿಂದ ಮೇಲೆ ಅಲ್ಲಿ ನಮ್ಮ ಮನೆ ಇರುವಂಥದ್ದು. ಹಾಗೆ ಒಂದು ಸುತ್ತಾಗಿ ಬಂದದ್ದು. ಅಲ್ಲಿ ನಮ್ಮ ಮನೆ ಇರುವಂಥದ್ದು. ಇಲ್ಲಿ ಕಾಣ್ತಾ ಉಂಟಲ್ಲ, ಈ ಜಾಗದಿಂದ ಆಗಿ ಬಂದದ್ದು ನಾವೀಗ. ಅಲ್ಲಿ ಕೆಳಗೆ ನಾವು ಬಂದ ಮಾರ್ಗ ಇರುವಂಥದ್ದು. ಈಗ ನಮ್ಮ ಮನೆಗೆ ತಲುಪಿದೆವು ನಾವು. ಇಲ್ಲಿ ನಮ್ಮ ಮನೆಯ ಮೇಲಿನ ಮಾರ್ಗದಿಂದಾಗಿ ಹೋಗಿ ಹಾಗೆ ಇಳ್ಕೊಂಡು ಆ ದಾರಿಂದಾಗಿ ಇಲ್ಲಿ ಬಂದದ್ದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.